ನಮಸ್ಕಾರ ಸ್ನೇಹಿತರೆ. ಬರ್ಮುಡಾ ಟ್ರಯಾಂಗಲ್ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ನಿಗೂಢವಾಗಿ ಕಣ್ಮರೆಯಾದ ಬೃಹತ್ ಹಡಗುಗಳು, ದಿಕ್ಕು ತಪ್ಪಿ ನಾಪತ್ತೆಯಾದ ವಿಮಾನಗಳು ಮತ್ತು ಆಕಾಶದಿಂದ ಬಂದಿರಬಹುದು ಅಂತ ನಂಬಲಾದ ಅನ್ಯ ಗ್ರಹ ಜೀವಿ ಏಲಿಯನ್ ಕಥೆಗಳು. ದಶಕಗಳಿಂದ ಜಗತ್ತಿನ ಅತಿದೊಡ್ಡ ರಹಸ್ಯವಾಗಿ ಉಳಿದಿದ್ದ ಈ ಡೆವಿಲ್ಸ್ ಟ್ರಯಾಂಗಲ್ ಬಗ್ಗೆ ಈಗೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಸ್ನೇಹಿತರೆ, ವಿಜ್ಞಾನಿಗಳಿಗೆ ಬರ್ಮುಡಾ ದ್ವೀಪದ ಕೆಳಗಡೆ ಸಮುದ್ರದ ಆಳದಲ್ಲಿ ಬರೋಬ್ಬರಿ 20 ಕಿಲೋಮೀಟರ್ ದಪ್ಪದ ಒಂದು ಬೃಹತ್ ಕಲ್ಲು ಬಂಡೆ ಸಿಕ್ಕಿದೆ. ಹಾಗಿದ್ರೆ ಆ ಹಡಗುಗಳನ್ನ, ಆ ವಿಮಾನಗಳನ್ನ ಜೀವಂತವಾಗಿ ನುಂಗಿ ಹಾಕ್ತಿರೋದು ಇದೇ ಬಂಡೆನ? ಅಲ್ಲಿನ ವಿಸ್ಮಯಗಳಿಗೂ ಈ ಬಂಡೆಗೂ ನೇರ ನಂಟಿದ್ಯಾ? ದಶಕಗಳ ಬರ್ಮುಡಾ ರಹಸ್ಯ ಕಡೆಗೂ ಬಯಲಾಯ್ತಾ? ಬನ್ನಿದ್ರ ಅಸಲಿ ಸತ್ಯವನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. ದೆವ್ವನ, ಏಲಿಯನ್ನ, ಏನಿದು ಡೆವಿಲ್ಸ್ ಟ್ರಯಾಂಗಲ್? ಮೇನ್ ವಿಚಾರಕ್ಕೆ ಬರೋಕು ಮುನ್ನ ಏನಿದು ಬರ್ಮುಡಾ ಟ್ರಯಾಂಗಲ್ ಅನ್ನೋದನ್ನ ಒಮ್ಮೆ ತಿಳ್ಕೊಂಡ್ಬರೋಣ. ಗಮನಿಸಿ, ಭೂಪಟದಲ್ಲಿ ಅಂದ್ರೆ ಮ್ಯಾಪ್ ನಲ್ಲಿ ಬರ್ಮುಡಾ ಟ್ರಯಾಂಗಲ್ಗೆ ಯಾವುದೇ ಅಧಿಕೃತ ಬಾರ್ಡರ್ ಇಲ್ಲ. ಆದ್ರೂ ಅಮೆರಿಕದ ಫ್ಲೋರಿಡಾ, ಬರ್ಮುಡಾ ದ್ವೀಪ ಮತ್ತು ಪೋರ್ಟೋರಿಕೋ ಈ 3 ಜಾಗಗಳನ್ನ ಸೇರಿಸಿದ್ರೆ ಆಗೋ ಒಂದು ಕಾಲ್ಪನಿಕ ತ್ರಿಕೋನವನ್ನ ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ. ಇದರ ಏರಿಯಾ ಎಷ್ಟಿದೆ ಅಂದ್ರೆ ಸುಮಾರು 13 ಲಕ್ಷದಿಂದ 39 ಲಕ್ಷ ಚದರ ಕಿಲೋಮೀಟರ್ ವರೆಗೂ ಕೂಡ ಇದು ಹರಡ್ಕೊಂಡಿದೆ. ಇದನ್ನ ಡೆವಿಲ್ಸ್ ಟ್ರಯಾಂಗಲ್ ಅಥವಾ ದೆವ್ವದ ತ್ರಿಕೋನ ಅಂತ ಕರೆಯೋ ಕಾರಣ ಏನ್ ಗೊತ್ತಾ? ಇಲ್ಲಿ ಈವರೆಗೆ ಸುಮಾರು 50ಕ್ಕೂ ಅಧಿಕ ಬೃಹತ್ ಹಡಗುಗಳು, 20ಕ್ಕೂ ಅಧಿಕ ವಿಮಾನಗಳು ಯಾವುದೇ ಸುಳಿವನ್ನ ಕೊಡದೆ ನಾಪತ್ತೆಯಾಗಿವೆ. ನಿಮ್ಗೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಈ ಜಾಗದ ರಹಸ್ಯ ಶುರುವಾಗಿದ್ದು ನಿನ್ನೆ ಮೊನ್ನೆ ಅಲ್ಲ. ಅಮೆರಿಕವನ್ನ ಕಂಡುಹಿಡಿದ ಕ್ರಿಸ್ಟೋಫರ್ ಕೊಲಂಬಸ್ 1492ರಲ್ಲಿ ಇದೇ ಜಾಗದಲ್ಲಿ ಹೋಗುವಾಗ ಆತನ ದಿಕ್ಸೂಚಿ ಕೈ ಕೊಟ್ಟಿತ್ತು, ಕೆಲಸ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಆಕಾಶದಲ್ಲಿ ವಿಚಿತ್ರವಾದ ಬೆಂಕಿಯ ಉಂಡೆ ಕಾಣಿಸಿತ್ತು. ಇದ್ರ ಬಗ್ಗೆ ಆತ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಅಲ್ಲಿಂದ ಶುರುವಾದ ಈ ರಹಸ್ಯ 20ನೇ ಶತಮಾನದಲ್ಲಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸ್ತು. 1918ರ ಮಾರ್ಚ್ ತಿಂಗಳಲ್ಲಿ ಅಮೆರಿಕನ್ ನೇವಿಯ ಅತ್ಯಂತ ಬೃಹತ್ ಹಡಗು USS ಸೈಕ್ಲೋಪ್ಸ್ ಬರೋಬ್ಬರಿ 309 ಜನರನ್ನ ಹೊತ್ತು ಈ ಜಾಗದ ಮೇಲೆ ಹೋಗುವಾಗ ಇದ್ದಕ್ಕಿದ್ದಂತೆ ಮಾಯ ಆಯ್ತು. ಅಷ್ಟು ದೊಡ್ಡ ಹಡಗು ಎಲ್ಲಿ ಹೋಯ್ತು, ಏನಾಯ್ತು? ಒಂದು ಸಣ್ಣ ತುಂಡು ಕೂಡ ಸಿಗ್ಲಿಲ್ಲ. ಅದಾದ್ಮೇಲೆ 1945ರ ಡಿಸೆಂಬರ್ 5 ಅಮೆರಿಕನ್ ನೇವಿಗೆ ಸೇರಿದ ಫ್ಲೈಟ್ 19 ಅನ್ನೋ 5 ಯುದ್ಧ ವಿಮಾನಗಳು ಟ್ರೈನಿಂಗ್ ಅಂತ ಈ ಜಾಗದಲ್ಲಿ ಹಾರಾಟ ಶುರು ಮಾಡ್ತವೆ. ನೋಡ್ತಿದ್ದ ಹಾಗೆ ರೇಡಿಯೋ ಸಿಗ್ನಲ್ ಕಟ್ ಆಗಿ ಆ 5 ವಿಮಾನ ಕಣ್ಮರೆಯಾಗ್ತವೆ. ಶಾಕಿಂಗ್ ವಿಚಾರ ಏನು ಅಂದರೆ, ಅವ್ರನ್ನ ಹುಡ್ಕೊಂಡು ಹೋದ 13 ಜನರಿದ್ದ ರೆಸ್ಕ್ಯೂ ವಿಮಾನ ಕೂಡ ಅಲ್ಲಿ ಹೋದ ತಕ್ಷಣ ನಾಪತ್ತೆ ಆಗ್ಬಿಡುತ್ತೆ. ಒಟ್ಟು 27 ಅಧಿಕಾರಿಗಳು ಯಾವುದೇ ಕುರುಹಿಲ್ದೆ ಮಾಯ, ಜಲಸಮಾಧಿ. ಇದಾಗಿ 3 ವರ್ಷಕ್ಕೆ 1948ರಲ್ಲಿ DC-3 ಅನ್ನೋ ಒಂದು ಪ್ಯಾಸೆಂಜರ್ ಫ್ಲೈಟ್ 32 ಜನರನ್ನ ಹೊತ್ತು ಮಯಾಮಿ ಕಡೆಗೆ ಬರ್ತಾ ಇತ್ತು. ಲ್ಯಾಂಡ್ ಆಗೋಕೇನು ಕೇವಲ 50 ಮೈಲಿ ಇದೆ ಅನ್ನುವಾಗ ಎಲ್ಲವೂ ಸರಿಯಾಗಿದೆ, ನಾವು ಲ್ಯಾಂಡ್ ಆಗ್ತಿದ್ದೀವಿ ಅಂತ ಪೈಲಟ್ ಮೆಸೇಜ್ ಕಳಿಸಿದ್ರು. ಆದರೆ ಮೆಸೇಜ್ ಬಂದ ಕೆಲವು ನಿಮಿಷಗಳಲ್ಲಿ ಆ ವಿಮಾನ ಗಾಳಿಯಲ್ಲೇ ಮಾಯ. ಇವತ್ತಿಗೂ ಆ ವಿಮಾನದ ಒಂದು ಸಣ್ಣ ಪೀಸ್ನೂ ಸಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಎಷ್ಟೋ ಘೋಸ್ಟ್ ಶಿಪ್ಗಳು ಸಿಕ್ಕಿವೆ. ನಡು ಸಮುದ್ರದಲ್ಲಿ ಹಡಗುಗಳು ಸಿಗ್ತಾ ಇದ್ವು. ಆದ್ರೆ ಒಳಗಿದ್ದ ಜನ ಮಾತ್ರ ಮಾಯ, ಯಾರೂ ಇಲ್ಲ. ಹಡಗಿನ ಟೇಬಲ್ ಮೇಲೆ ಬಿಸಿಯಾದ ಊಟ ಹಾಗೆ ಇದ್ದಿದ್ದು ಕೂಡ ಸಿಕ್ಕಿದೆ, ಆದ್ರೆ ತಿನ್ನೋಕೆ ಮನುಷ್ಯರೇ ಇಲ್ಲ. ಒಂದರ ಹಿಂದೊಂದು ನಡೆದ ಈ ಬೆಚ್ಚಿ ಬೀಡಿಸೋ ಘಟನೆಗಳೇ ಬರ್ಮುಡಾ ಮಿಸ್ಟ್ರಿಯನ್ನ ಬೆಳೆಸ್ತಾ ಹೋದ್ವು. ಆದ್ರೆ ಹಾಗೆ ನೋಡಿದ್ರೆ ಆ ಜಾಗಕ್ಕೆ ಅಲ್ಲಿವರೆಗೂ ಯಾವುದೇ ನಿರ್ದಿಷ್ಟ ಹೆಸರಿರಲಿಲ್ಲ. ಆದ್ರೆ 1964ರಲ್ಲಿ ವಿನ್ಸೆಂಟ್ ಗೈಡೀಸ್ ಅನ್ನೋ ಲೇಖಕ ಮ್ಯಾಗಝಿನ್ ಒಂದರಲ್ಲಿ ದಿ ಡೆಡ್ಲಿ ಬರ್ಮುಡಾ ಟ್ರಯಾಂಗಲ್ ಅಂತ ಒಂದು ಲೇಖನವನ್ನು ಬರೆದ್ರು. ಅಲ್ಲಿಂದಲೇ ಈ ಬರ್ಮುಡಾ ಟ್ರಯಾಂಗಲ್ ಅನ್ನೋ ಹೆಸರು ಹುಡ್ಕೊಳ್ತು. ಆಮೇಲೆ 1974ರಲ್ಲಿ ಚಾರ್ಲ್ಸ್ ಬಾಲಿಡ್ಸ್ ಅನ್ನೋ ವ್ಯಕ್ತಿ ಒಂದು ಪುಸ್ತಕವನ್ನು ಬರೆದ್ರು. ಯಾವಾಗ ಈ ಪುಸ್ತಕ ಮಿಲಿಯನ್ ಗಟ್ಟಲೆ ಸೇಲ್ ಆಯಿತು, ಆಗ ಜಗತ್ತಿನಾದ್ಯಂತ ಅಲ್ಲಿ ಏಲಿಯನ್ಸ್ ಇದ್ದಾರೆ, ಸಮುದ್ರದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ, ಸಮುದ್ರದ ರಕ್ಕಸರಿದ್ದಾರೆ, ಅಟ್ಲಾಂಟಿಸ್ ಅನ್ನೋ ಮುಳುಗಿ ಹೋದ ನಗರ ಇದೆ ಅನ್ನೋ ಕಟ್ಟುಕಥೆಗಳೆಲ್ಲ ಹರಡೋಕೆ ಶುರುವಾದ್ವು. ಆದ್ರೆ ಜನ ದೆವ್ವ ಭೂತ ಅಂತ ಭಯ ಪಡ್ತಾ ಇದ್ದ ಈ ಜಾಗದಲ್ಲಿ ಈಗ ವಿಜ್ಞಾನಿಗಳಿಗೆ ಸಮುದ್ರದ ಆಳದಲ್ಲಿ ಒಂದು ಭಾರೀ ಗಾತ್ರದ ಕಲ್ಲಿನ ಶೇಪ್ ಸಿಕ್ಕಿದೆ, ಬಂಡೆ ಸಿಕ್ಕಿದೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ತುಂಬಾ ಮುಖ್ಯ. ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಕನ್ಸಿಡರ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಸಮುದ್ರದ ಅಡಿಯಲ್ಲಿ 20 ಕಿಲೋಮೀಟರ್ ಬಂಡೆ, ಇದೇನಾ ಬರ್ಮುಡಾ ರಹಸ್ಯ? ಇಲ್ಲಿ ಬರ್ಮುಡಾ ಟ್ರಯಾಂಗಲ್ ಭಾಗದಲ್ಲಿ ಕೇವಲ ಹಡಗು ವಿಮಾನಗಳ ನಾಪತ್ತೆ ಮಾತ್ರ ಅಲ್ಲ, ದೊಡ್ಡ ಅಚ್ಚರಿ ಕೂಡ ಇತ್ತು. ಏನದು? ಬರ್ಮುಡಾ ದ್ವೀಪ ಇವತ್ತಿಗೂ ಮುಳುಗದೆ ಇರೋದು.
ಗಮನಿಸಿ, ಬರ್ಮುಡಾ ದ್ವೀಪದಲ್ಲಿ ಜ್ವಾಲಾಮುಖಿಗಳು ಸತ್ತು ಹೋಗಿ ಬರೋಬ್ಬರಿ 3 ಕೋಟಿ ವರ್ಷ ಆಗಿವೆ. ಸೈನ್ಸ್ ಪ್ರಕಾರ ಆ ದ್ವೀಪ ಈಗಲೇ ಸಮುದ್ರದ ಒಳಗಡೆ ಮುಳುಗಿ ಹೋಗಬೇಕಾಗಿತ್ತು. ಆದರೆ ಬರ್ಮುಡಾ ದ್ವೀಪ ಇವತ್ತಿಗೂ ಸಮುದ್ರ ಮಟ್ಟಕ್ಕಿಂತ 1600 ಅಡಿ ಎತ್ತರದಲ್ಲಿ ಗತ್ತಿನಿಂದ ನಿಂತ್ಕೊಂಡಿದೆ. ಅದು ಹೇಗೆ ಅನ್ನೋದೇ ದಶಕಗಳಿಂದ ವಿಜ್ಞಾನಿಗಳಿಗೆ ದೊಡ್ಡ ತಲೆನೋವಾಗಿದೆ. ಇದರ ರಹಸ್ಯ ಭೇದಿಸೋಕೆ ಹೋದಾಗ ಈಗೊಂದು ಬೆಚ್ಚಿ ಬೀಳಿಸೋ ಸತ್ಯ ಹೊರಬಿದ್ದಿದೆ. ಈಗ 2026 ಮೇ ತಿಂಗಳಲ್ಲಿ ಯೇಲ್ ಯೂನಿವರ್ಸಿಟಿ ಮತ್ತು ಕಾರ್ನೆಗಿ ಸೈನ್ಸ್ ಸಂಸ್ಥೆಯ ವಿಜ್ಞಾನಿಗಳು ಹೊಸ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಲಿಯಂ ಫ್ರೇಜರ್ ಮತ್ತು ಜೆಫ್ರಿ ಪಾರ್ಕ್ ನೇತೃತ್ವದ ವಿಜ್ಞಾನಿಗಳ ತಂಡ ಭೂಕಂಪನ ತರಂಗಗಳನ್ನು ಬಳಸಿ ಸಮುದ್ರದ ಆಳವನ್ನ ಸ್ಕ್ಯಾನ್ ಮಾಡಿದ್ದಾರೆ. ಆಗ ಅವರಿಗೆ ಸಿಕ್ಕಿದ್ದೆ ಬರ್ಮುಡಾ ದ್ವೀಪದ ಕೆಳಗೆ ಅಡಗಿದ್ದ ಸುಮಾರು 20 ಕಿಲೋಮೀಟರ್ ದಪ್ಪದ ಒಂದು ಬೃಹತ್ ಕಲ್ಲಿನ ಲೇಯರ್. ಇದು ಸಾಮಾನ್ಯ ಕಲ್ಲಲ್ಲ, ಇದು ಲೋ ಡೆನ್ಸಿಟಿ ಅಂದರೆ ಕಮ್ಮಿ ಸಾಂದ್ರತೆ ಇರೋ ವಿಶೇಷವಾದ ಕಲ್ಲು. ಸಮುದ್ರದ ಅಡಿಯಲ್ಲಿ ಪತ್ತೆಯಾದ 20 ಕಿಲೋಮೀಟರ್ ದೊಡ್ಡ ಬಂಡೆ ಒಂದು ಲೈಫ್ ರಾಫ್ಟ್ ಅಂದರೆ ನೀರಿನ ಮೇಲೆ ತೇಲುವ ತೆಪ್ಪದ ರೀತಿ ಕೆಲಸ ಮಾಡ್ತಾ ಇದೆ. ಆ ಬಂಡೆಯೇ ಬರ್ಮುಡಾ ದ್ವೀಪವನ್ನ ಮುಳುಗದಂತೆ ಕೆಳಗಿನಿಂದ ಎತ್ತಿ ಹಿಡಿದಿದೆ ಅಂತ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಹಾಗಾದ್ರೆ 20 ಕಿಲೋಮೀಟರ್ ದಪ್ಪದ ಬೃಹತ್ ಬಂಡೆಗೂ ಆ ಹಡಗು ವಿಮಾನಗಳು ನಾಪತ್ತೆ ಆಗುವುದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಈ ಕಲ್ಲು ಬಂಡೆಗಳ ನಡುವೆ ನಡೆಯುವ ಭೌಗೋಳಿಕ ಬದಲಾವಣೆಗಳೇ ಹಡಗುಗಳನ್ನ ನುಂಗಿ ಹಾಕ್ತಿರ್ಬೋದಾ? ಇಂಥ ಸ್ಪೆಕ್ಯುಲೇಷನ್ಗಳು ಅಂದ್ರೆ ಅನುಮಾನಗಳು ಈಗ ಜೋರಾಗಿ ಶುರುವಾಗಿವೆ. ಆದ್ರೆ ಸದ್ಯಕ್ಕೆ ವಿಜ್ಞಾನಿಗಳು ಮಾತ್ರ ಇದನ್ನ ಒಪ್ತಾ ಇಲ್ಲ. ಈ ಬಂಡೆ ಕೇವಲ ಒಂದು ಭೌಗೋಳಿಕ ವಿಸ್ಮಯ, ಹಡಗುಗಳ ನಾಪತ್ತೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ವಿಜ್ಞಾನಿಗಳು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ವಿಜ್ಞಾನಿಗಳ ಥಿಯರಿಯನ್ನೇ ನಂಬೋಣ. ಆ ಹಡಗುಗಳು ಮಾಯ ಆಗಿದ್ದು ಹೇಗೆ? ಹಾಗಾದ್ರೆ ಅಸಲಿ ವಿಲನ್ ಯಾರು? ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಯಾವ ದೆವ್ವಗಳು ಇಲ್ಲ, ಬದಲಾಗಿ ಪ್ರಕೃತಿಯ ಅತಿ ಭಯಾನಕ ಶಕ್ತಿಗಳು ಅಲ್ಲಿ ಅಡಗಿದಾವೆ. ಮೊದಲನೇ ವಿಲನ್ ಗಲ್ಫ್ ಸ್ಟ್ರೀಮ್. ಅಮೆರಿಕದ ನೋವಾ ಸಂಸ್ಥೆ ಹೇಳೋ ರೀತಿ ಗಲ್ಫ್ ಸ್ಟ್ರೀಮ್ ಅನ್ನೋದು ಸಮುದ್ರದ ಒಳಗಡೆ ಹರಿಯುವ ಒಂದು ಬೃಹತ್ ನದಿ. ಇದೆಷ್ಟು ದೊಡ್ಡದು ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲ ನದಿಗಳ ನೀರನ್ನ ಒಟ್ಟು ಸೇರಿಸಿದ್ರು ಕೂಡ ಈ ಗಲ್ಫ್ ಸ್ಟ್ರೀಮ್ ನಲ್ಲಿರೋ ನೀರಿಗೆ ಸಮ ಆಗಲ್ಲ. ಇದರ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ, ಯಾವ್ದಾದ್ರು ಹಡಗು ಅಥವಾ ವಿಮಾನ ಅಪಘಾತವಾಗಿ ಸಮುದ್ರಕ್ಕೆ ಬಿದ್ರೆ ಈ ಅವಶೇಷಗಳನ್ನ ಈ ಗಲ್ಫ್ ಸ್ಟ್ರೀಮ್ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಏಳ್ಕೊಂಡು ಹೋಗ್ಬಿಡತ್ತೆ. ಅದಕ್ಕೆ ಅಲ್ಲಿ ಮುಳುಗಿದ ಹಡಗಿನ ಒಂದು ಸಣ್ಣ ತುಂಡು ಕೂಡ ಸಿಗೋದಿಲ್ಲ. ಎರಡನೇ ವಿಲನ್ ಹವಾಮಾನ. ಗಮನಿಸಿ, ಬರ್ಮುಡಾ ಟ್ರಯಾಂಗಲ್ ಬರೋದು ಅಟ್ಲಾಂಟಿಕ್ ಹರಿಕೇನ್ ಬೆಲ್ಟ್ ನಲ್ಲಿ, ಅಂದ್ರೆ ಜಗತ್ತಿನ ಅತಿ ಭೀಕರ ಚಂಡಮಾರುತಗಳು ಹುಟ್ಟಿಕೊಳ್ಳೋ ಜಾಗ ಇದು. ಜೂನ್ ನಿಂದ ನವೆಂಬರ್ ತಿಂಗಳವರೆಗೆ ಇಲ್ಲಿ ಲೆಕ್ಕವಿಲ್ಲದಷ್ಟು ಚಂಡಮಾರುತ ಅಪ್ಪಳಿಸ್ತವೆ. ಅದರ ಜೊತೆಗೆ ರೋಗ್ ವೇವ್ಸ್ ಅಂದ್ರೆ ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಏಳುವ ದೈತ್ಯ ಅಲೆಗಳು, ನೋಡ್ತಿದ್ದಂತೆ 100 ಅಡಿ ಎತ್ತರದ ರಾಕ್ಷಸ ಅಲೆಗಳು ಎದ್ದು ಬಂದು ಹಡಗಿಗೆ ಅಪ್ಪಳಿಸೋದೆಲ್ಲ ಆಗುತ್ತೆ. ಒಂದ್ಸಲ ಯೋಚನೆ ಮಾಡಿ, 100 ಅಡಿ ಅಂತ ಹೇಳಿದ್ರೆ ಸುಮಾರು 10 ಮಹಡಿಯ ಬಿಲ್ಡಿಂಗ್ ಎತ್ತರದ ನೀರಿನ ರಾಶಿ ಒಂದೇ ಬಾರಿಗೆ ಹಡಗಿನ ಮೇಲೆ ಬಿದ್ರೆ ಏನಾಗುತ್ತೆ? ಬೃಹತ್ ಆಗಿರೋ ದೊಡ್ಡ ದೊಡ್ಡ ಹಡಗುಗಳು ಕೂಡ ಕೆಲ ಸೆಕೆಂಡುಗಳಲ್ಲಿ ಉಲ್ಟಾ ಹೊಡೆದು ಸಮುದ್ರದಲ್ಲಿ ಮುಳುಗಿ ಬಿಡ್ತವೆ. ದಿಕ್ಸೂಚಿಯ ದೋಷ ಮತ್ತು ಮನುಷ್ಯನ ತಪ್ಪು. ಇನ್ನು ನೆಕ್ಸ್ಟ್ ಮ್ಯಾಗ್ನೆಟಿಕ್ ಅನಾಮಲಿ ಅಂದ್ರೆ ದಿಕ್ಸೂಚಿಯ ದೋಷ. ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಕಂಪಾಸ್ ಗಿರ್ಗಿರ್ನೆ ತಿರುಗುತ್ತೆ, ಕೆಟ್ಟು ಹೋಗುತ್ತೆ ಅಂತ ನೀವು ಕೇಳಿರ್ಬೋದು. ಆದ್ರೆ ಸೈನ್ಸ್ ಪ್ರಕಾರ ಅದು ದೆವ್ವದ ಕಾಟ ಅಲ್ಲ, ಏಲಿಯನ್ ಕಾಟವೂ ಅಲ್ಲ. ಭೂಮಿಯ ಮೇಲೆ ಅಗೋನಿಕ್ ಲೈನ್ ಅನ್ನೋ ರೇಖೆ ಇದೆ. ಈ ರೇಖೆ ಮೇಲೆ ಹೋದಾಗ ನೈಜ ಉತ್ತರ ದಿಕ್ಕು ಅಂದ್ರೆ ಟ್ರೂ ನಾರ್ತ್ ಮತ್ತು ಕಾಂತೀಯ ಉತ್ತರ ದಿಕ್ಕು ಅಂದ್ರೆ ಮ್ಯಾಗ್ನೆಟಿಕ್ ನಾರ್ತ್ ಎರಡು ಒಂದೇ ನೇರಕ್ಕೆ ಬರ್ತವೆ. ಹಿಂದಿನ ಕಾಲದಲ್ಲಿ GPS ಇರಲಿಲ್ಲ. ಆಗ ಪೈಲಟ್ಗಳು, ಹಡಗಿನ ಕ್ಯಾಪ್ಟನ್ಗಳು ಕೇವಲ ದಿಕ್ಸೂಚಿಯನ್ನೇ ನಂಬ್ಕೊಂಡಿದ್ರು. ಈ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ದಿಕ್ಸೂಚಿ ತೋರಿಸೋ ದಿಕ್ಕನ್ನ ಲೆಕ್ಕ ಹಾಕುವಾಗ ಪೈಲಟ್ಗಳು ಸಣ್ಣ ತಪ್ಪು ಮಾಡಿದ್ರು ಕೂಡ ಅವ್ರು ಹೋಗ್ಬೇಕಾದ ದಿಕ್ಕು ಚೇಂಜ್ ಆಗಿ ನಡು ಸಮುದ್ರದಲ್ಲಿ ಕಳೆದು ಹೋಗ್ತಾ ಇದ್ರು. ನಾಲ್ಕನೇ ಮತ್ತು ಅತ್ಯಂತ ಲಾಜಿಕಲ್ ಕಾರಣ ಹೆವಿ ಟ್ರಾಫಿಕ್. ಬರ್ಮುಡಾ ಟ್ರಯಾಂಗಲ್ ಪ್ರಪಂಚದ ಅತಿ ಹೆಚ್ಚು ಟ್ರಾಫಿಕ್ ಇರೋ ಜಾಗ. ಅಂತಹ ಒಂದು ಸಮುದ್ರ ಮಾರ್ಗ, ದಿನವೂ ಸಾವಿರಾರು ಹಡಗುಗಳು, ವಿಮಾನಗಳು ಈ ಮಾರ್ಗದಲ್ಲಿ ಹೋಗ್ತವೆ. ಯಾವ ರಸ್ತೆಯಲ್ಲಿ ವಾಹನಗಳ ಟ್ರಾಫಿಕ್ ಹೆಚ್ಚಿರುತ್ತೋ ಅಲ್ಲಿ ಸಹಜವಾಗಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಿರುತ್ತಲ್ವಾ? ಆ ಲಾಜಿಕ್ ಅನ್ನ ಕೂಡ ಬರ್ಮುಡಾಗೆ ಅಪ್ಲೈ ಮಾಡಬಹುದು. ಸಮುದ್ರದಡಿಯ ಗ್ಯಾಸ್ ಬಾಂಬ್, ಎಸ್, ಇದು ಕೂಡ ಒಂದು ಮೇಜರ್ ಫ್ಯಾಕ್ಟರ್ ಅಂತ ಚರ್ಚೆ ನಡೀತಾ ಇದೆ. ವಿಜ್ಞಾನಿಗಳ ಪ್ರಕಾರ ಮಿಥೇನ್ ಗ್ಯಾಸ್ ಬಾಂಬ್. ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಅಂದರೆ USGS ಪ್ರಕಾರ ಬರ್ಮುಡಾ ಟ್ರಯಾಂಗಲ್ ಸಮುದ್ರದ ತಳದಲ್ಲಿ ಭಾರಿ ಪ್ರಮಾಣದ ಮೀಥೇನ್ ಹೈಡ್ರೇಟ್ಸ್ ಇವೆ. ಅಂದರೆ ಮೀಥೇನ್ ಗ್ಯಾಸ್ ಐಸ್ ರೂಪದಲ್ಲಿ ಹೆಪ್ಪುಗಟ್ಟಿ ಕೂತಿದೆ. ಭೂಕಂಪನ ಆದಾಗ ಅಥವಾ ಅಲ್ಲಿನ ಪ್ರೆಷರ್ ಚೇಂಜ್ ಆದಾಗ ಮೀಥೇನ್ ಗ್ಯಾಸ್ ಬ್ಲಾಸ್ಟ್ ಆಗುತ್ತೆ. ಆಗ ಬೃಹತ್ ಗಾತ್ರದ ಗ್ಯಾಸ್ ಗುಳ್ಳೆಗಳು ಬಹಳ ವೇಗವಾಗಿ ಸಮುದ್ರದ ಮೇಲ್ಮೈಗೆ ನುಗ್ಗು ಬಿಡ್ತವೆ. ಗಮನಿಸಿ, ಗ್ಯಾಸ್ ಗುಳ್ಳೆಗಳು ನೀರಿನೊಂದಿಗೆ ಸೇರಿದಾಗ ಸಮುದ್ರದ ನೀರಿನ ಸಾಂದ್ರತೆ ಅಂದರೆ ಡೆನ್ಸಿಟಿ ದಿಢೀರನೆ ಕಮ್ಮಿ ಆಗುತ್ತೆ. ನೀರಿನ ಡೆನ್ಸಿಟಿ ಕಮ್ಮಿ ಆದಾಗ ಏನಾಗುತ್ತೆ? ಅದರ ಮೇಲಿರೋ ಹಡಗು ತನ್ನ ಬಾಯನ್ಸಿ ಅಂದರೆ ತೇಲುವ ಶಕ್ತಿಯನ್ನ ಕಳ್ಕೊಳ್ಳುತ್ತೆ.
ನೀವು ಕಲ್ಲನ್ನು ನೀರಿಗೆ ಹಾಕಿದ್ರೆ ಅದು ಹೇಗೆ ತಕ್ಷಣ ಮುಳುಗುತ್ತೋ ಅದೇ ರೀತಿ ಈ ಗ್ಯಾಸ್ ಗುಳ್ಳೆಗಳ ಮೇಲೆ ಸಾಗುವ ಎಂಥದ್ದೇ ದೊಡ್ಡ ಹಡಗಾದರೂ ಕೂಡ ಕ್ಷಣದಲ್ಲೇ ನೀರಿನ ಒಳಗಡೆ ಸೆಳೆಯಲ್ಪಡುತ್ತೆ. ಇದು ವಿಜ್ಞಾನಿಗಳು ಮುಂದಿಟ್ಟಿರೋ ಪ್ರಬಲವಾದ ಕಾರಣ. ಬರ್ಮುಡಾ ಟ್ರಯಾಂಗಲ್ ಕಟ್ಟುಕತೆಗಳಿಗೆ ಬ್ರೇಕ್. ಕಡೆಯದಾಗಿ ಸ್ನೇಹಿತರೆ, ನಿಮಗೆ WWF ಅಂದರೆ ರೆಸ್ಲಿಂಗ್ ಅಲ್ಲ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಗೊತ್ತಿರ್ಬೋದು. ಈ ಸಂಸ್ಥೆ 2013ರಲ್ಲಿ ವಿಶ್ವದ ಟಾಪ್ 10 ಅತ್ಯಂತ ಅಪಾಯಕಾರಿ ಸಮುದ್ರ ಮಾರ್ಗಗಳ ಲಿಸ್ಟನ್ನು ರಿಲೀಸ್ ಮಾಡಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಡೇಂಜರಸ್ ಲಿಸ್ಟ್ನಲ್ಲಿ ಬರ್ಮುಡಾ ಟ್ರಯಾಂಗಲ್ನ ಹೆಸರೇ ಇರಲಿಲ್ಲ. ಎಸ್, ಅಮೆರಿಕದ ನೋವಾ ಸಂಸ್ಥೆ ಮತ್ತು US ಕೋಸ್ಟ್ ಗಾರ್ಡ್ ಇಬ್ಬರೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಗತ್ತಿನ ಬೇರೆ ಸಮುದ್ರಗಳಲ್ಲಿ ಎಷ್ಟು ಹಡಗುಗಳು ಮುಳುಗ್ತವೋ ಅಷ್ಟೇ ಹಡಗು ಬರ್ಮುಡಾದಲ್ಲೂ ಕೂಡ ಮುಳುಗೋದು. ಇಲ್ಲಿ ಯಾವುದೇ ದೆವ್ವ ಇಲ್ಲ, ಮಾಂತ್ರಿಕ ಶಕ್ತಿ ಇಲ್ಲ. ಇತ್ತೀಚೆಗೆ ಪತ್ತೆಯಾದ 20 ಕಿಲೋಮೀಟರ್ನ ಬಂಡೆ ಆಗಿರ್ಬೋದು, ಗಲ್ಫ್ ಸ್ಟ್ರೀಮ್ ಆಗಿರ್ಬೋದು, 100 ಅಡಿ ಎತ್ತರದಿಂದ ಬಂದು ಅಪ್ಪಳಿಸುವ ರಕ್ಕಸ ಅಲೆಗಳಿರ್ಬೋದು, ಅಥವಾ ಮನುಷ್ಯನ ತಪ್ಪುಗಳಿರ್ಬೋದು, ಇವೇ ಬರ್ಮುಡಾ ಟ್ರಯಾಂಗಲ್ನಲ್ಲಿರೋ ಅಸಲಿ ವಿಲನ್ಗಳು. ಆದ್ರೆ ಇಷ್ಟು ದಿನ ಅಲ್ಲಿ ಏಲಿಯನ್ಸ್ ಇದಾರೆ ಅನ್ನೋ ಥಿಯರಿ ನಡ್ಕೊಂಡ್ ಬಂದಿತ್ತು, ವಿಸ್ಮಯ ಜಾಗ ಅನ್ನೋ ಥಿಯರಿ ನಡ್ಕೊಂಡ್ ಬಂದಿತ್ತು. ಈಗ ವಿಜ್ಞಾನ ಮುಂದುವರೆದ ಹಾಗೂ ಕೂಡ ಒಂದೊಂದೇ ಕ್ಲಿಯರ್ ಆಗ್ತಾ ಇದೆ. ಈ ಬಗ್ಗೆ ನಿಮಗೇನಿಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.